ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ 8 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಿಮ್ಮ ಜೊತೆ ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಕೋಲ್ಡ್ ಇರೋದ್ರಿಂದ ಸ್ವೆಟರ್ ಹಾಕ್ಕೊಂಡು ತಲೆಗೆ ಟೋಪಿ ಹಾಕ್ಕೊಂಡು ಕೂತ್ಕೊಂಡಿದ್ದಾನೆ ನಮ್ಮ ಪಾಪು. ಇದು ಅವನ ಫೇವ್ರೇಟ್ ಟೋಪಿ ಅಲ್ವಾ ಚಿನ್ನು? ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ನಾಚಿಕೆ ಆಯಿತು. ಹಾಯ್, ಹಿಂಗೆ ಹಾಯ್. ಇವತ್ತು ಬೆಳಗಿನ ತಿಂಡಿಗೆ ಉಪ್ಪಿಟ್ಟನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಎಣ್ಣೆ ಕಾದಿದೆ, ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ತೊಗರಿಕಾಳು, ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾರೆಟ್, ಹುರುಳಿಕಾಯಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಇಲ್ಲಿ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಂಡು ಇದು ಕೂಡ ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ತೊಗರಿಕಾಳು ಜೊತೆಗಿಂತ ಅವರೆಕಾಳು ಜೊತೆಯಲ್ಲಿ ಚೆನ್ನಾಗಿರುತ್ತೆ. ಈಗ ಕುಕ್ಕರ್ನಲ್ಲಿ 3 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕಿ ಬೇರೆ ಪಾತ್ರೆಗೆ ನೀವು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಕುದಿಸ್ಕೊಂಡು ಇದನ್ನೆಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿ ಈಗ ಕುದೀತಾ ಇರೋವಂಥ ನೀರಿಗೆ ಎಷ್ಟು ರವೆ ಹಿಡಿಸುತ್ತೆ ಅಷ್ಟನ್ನು ಹಾಕಿ ಒಂದು ಮುಚ್ಚಳನ ಮುಚ್ಚಿ ಸ್ಟವನ್ನು ಆಫ್ ಮಾಡಿಕೊಳ್ಬೇಕು. ಒಂದು 10 ನಿಮಿಷ ಹಾಗೇ ಬಿಡಬೇಕು. ನೋಡಿ ಇವಾಗ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿ. ವೆದರ್ ತುಂಬಾ ಕೋಲ್ಡ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಬಿಸಿನೀರನ್ನೇ ಕುಡಿತಾ ಇದ್ದೀನಿ ತುಂಬ ದಿನದಿಂದ. ಸ್ವಲ್ಪ ಕೂಡ ಬಿಸಿಲು ಇರೋದಿಲ್ಲ ಆಚೆನಲ್ಲಿ. ಈ ಟೈಮ್ನಲ್ಲಿ ಕೋಲ್ಡ್ ಆದರೆ ತುಂಬ ಕಷ್ಟ ಆಗುತ್ತೆ, ಆಮೇಲೆ ಜ್ವರ. ಸೊ ಅದಕ್ಕೋಸ್ಕರ ಎಷ್ಟು ಆಗುತ್ತೋ ಅಷ್ಟು ಹುಷಾರಾಗಿರೋಣ. ಇವಾಗ 31 ವೀಕ್ಸ್ ನಡೀತಾ ಇದೆ. ಸೊ ಬೆಳಗಿನ ತಿಂಡಿ ಉಪ್ಪಿಟ್ಟು ಜೊತೆಗೆ ಹಪ್ಪಳನ ತೊಗೊಂಡಿದ್ದೀನಿ. ಉಪ್ಪಿನಕಾಯಿ ತಿನ್ನೋ ಹಾಗಿಲ್ಲ, BP ಬರುತ್ತೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇಲ್ಲಿ ಕಿತ್ತಳೆ ಹಣ್ಣನ್ನು ಒಂದು 3-4 ಈ ರೀತಿಯಾಗಿ ಬಿಡಿಸ್ಕೊಂಡು ಎಲ್ಲದನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಳ್ಬೇಕು. ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಳ್ಳಿ. ಕಿತ್ತಳೆ ಹಣ್ಣನ್ನು ಪಲ್ಪ್ ಸಮೇತ ತಿನ್ನೋದು ಒಳ್ಳೆಯದು. ಬಟ್ ನನಗೆ ಇಲ್ಲಿ ತುಂಬ ಡೈಲಿ ಅದನ್ನೇ ತಿಂದು ಬೇಜಾರಾಗಿರೋದ್ರಿಂದ ಹಾಗೆ ತಿನ್ನಲಿಕ್ಕೆ ತುಂಬ ಬೇಜಾರು. ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಅಷ್ಟೇ. ಅದಕ್ಕೋಸ್ಕರ ಈ ರೀತಿ ಜ್ಯೂಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ನ ಲಡ್ಡು ಆ ಥರ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ತಿಂತೀನಿ. ಡೈಲಿಯಾಗಿ ಅದನ್ನೇ ಪ್ರತಿನಿತ್ಯ ತಿನ್ನೋದ್ರಿಂದ ಕಷ್ಟ ಆಗುತ್ತೆ, ಒಂದೇ ಥರದಲ್ಲಿ ತಿನ್ನಬೇಕು ಅಂತಂದರೆ. ನೋಡಿ ಈಗ 3 ಕಿತ್ತಳೆ ಹಣ್ಣನ್ನು ಹಾಕಿರೋದ್ರಿಂದ 1 ಲೋಟ ಜ್ಯೂಸ್ ಆಯಿತು. ಅದೇ ನಾನು ಕಿತ್ತಳೆ ಹಣ್ಣನ್ನೇ ತಿಂತೀನಿ ಅಂದರೆ 3 ಕಿತ್ತಳೆ ಹಣ್ಣನ್ನು ಒಂದು ಸಲಕ್ಕಂತೂ ತಿನ್ನೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಡೈಲಿ ವಿಟಮಿನ್ ಸಿ ಅಂತೂ ಬೇಕು. ಕಿತ್ತಳೆ ಹಣ್ಣಿನ ಜ್ಯೂಸು ಅಥವಾ ನಿಂಬೆ ಹಣ್ಣಿನ ಜ್ಯೂಸು ಪ್ರತಿನಿತ್ಯ ನಾನು ಸ್ಟಾರ್ಟಿಂಗ್ ಪ್ರೆಗ್ನೆನ್ಸಿಯಿಂದ ಹಿಡಿದು ಇಲ್ಲಿವರೆಗೂ ಕುಡಿತಾನೆ ಬಂದಿದ್ದೀನಿ. ನಾನು ಪಾಪುಗೆ ಆದಷ್ಟು ಜ್ಯೂಸನ್ನ ಅವಾಯ್ಡ್ ಮಾಡ್ತೀನಿ. ಯಾಕಂದರೆ ನಾನು ಸಕ್ಕರೆ ಹಾಕ್ಕೊಂಡು ಕುಡಿಯೋದ್ರಿಂದ ಮಗುವಿಗೆ ಜಂತುಹುಳು ಆಗುತ್ತೆ ಅಂತ ಹೇಳಿ ಅವನಿಗೆ ಜ್ಯೂಸನ್ನು ಕೊಡೋದಿಲ್ಲ. ಆದಷ್ಟು ಅವನಿಗೆ ಹಣ್ಣುಗಳನ್ನೆಲ್ಲ ಅದೇ ರೀತಿಯಾಗಿ ಬಿಡಿಸಿ ಕೊಡ್ತೀನಿ. ಇಲ್ಲಿ ನೋಡಿ ಒಂದು ಸಲಾಡ್ನ ಮಾಡ್ಕೊಳ್ತಾ ಇದ್ದೀನಿ. ದಾಳಿಂಬೆ ಹಣ್ಣು ಪ್ರತಿಯೊಂದು ಅಷ್ಟೇ ಹಾಗೆ ತಿನ್ನಲಿಕ್ಕೆ ತುಂಬಾ ಬೇಜಾರು ಅನಿಸುತ್ತೆ ಪ್ರತಿನಿತ್ಯ. ಅದಕ್ಕೋಸ್ಕರ ಈ ರೀತಿಯಾಗಿ ಏನಾದರೂ ಬೇರೆ ರೀತಿಯಲ್ಲಿ ಮಾಡ್ಕೊಳ್ತೀನಿ. ಹೆಸರು ಕಾಳನ್ನು ಕೂಡ ಅಷ್ಟೇ ಡೈಲಿ ಪ್ರತಿನಿತ್ಯ ಬರೀ ಅದನ್ನೇ ತಿನ್ನೋದಕ್ಕೆ ಆಗೋದಿಲ್ಲ. ಮೊಳಕೆ ಕಟ್ಟಿರುವಂಥ ಕಾಳುಗಳಲ್ಲಿ ಪ್ರೋಟೀನ್ ತುಂಬ ಜಾಸ್ತಿ ಇರುತ್ತೆ. ಈ ಟೈಮ್ನಲ್ಲಿ ಮಗುವಿನ ಡೆವಲಪ್ಮೆಂಟಿಗೆ ಪ್ರೋಟೀನ್ ತುಂಬಾ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ಹೆಚ್ಚಾಗಿ ತಿನ್ನಿ ಮೊಳಕೆ ಕಾಳುಗಳನ್ನ ಅಂತ ಹೇಳ್ತಾರೆ. ಸೊ ನಾನ್ ವೆಜಿಟೇರಿಯನ್ಸ್ಗೆ ತುಂಬ ವೆರೈಟೀಸ್ ಸಿಗುತ್ತೆ ಪ್ರೋಟೀನು. ಬಟ್ ವೆಜಿಟೇರಿಯನ್ಸ್ಗೆ ತುಂಬಾ ಲಿಮಿಟೆಡ್ ಆಗಿರುತ್ತೆ. ಅದರಲ್ಲಿ ಮೊಳಕೆ ಕಾಳುಗಳಲ್ಲಿ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಡೈಲಿ ತಿಂತೀನಿ. ಈ ರೀತಿಯಾಗಿ ಮೊಳಕೆ ಕಾಳನ್ನ
ಒಂದು ಸಲಾಡ್ ರೀತಿಯಲ್ಲಿ ಮಾಡ್ಕೊಂಡು ತಿಂತೀನಿ, ಇಲ್ಲಾಂದರೆ ಪಲ್ಯ ಮಾಡ್ಕೊಳ್ಳೋ ಅಂಥದ್ದು, ಹುಸ್ಲಿಗಳನ್ನ ಮಾಡ್ಕೊಳ್ಳೋ ಅಂಥದ್ದು, ಕಡಲೆಕಾಳು ಮತ್ತು ಇದನ್ನು ಸೇರಿಸಿ ಗ್ರೇವಿ ರೀತಿಯಲ್ಲಿ ಮಾಡ್ಕೊಳ್ಳೋ ಅಂಥದ್ದು, ಈ ರೀತಿ ಮಾಡಿಕೊಂಡು ತಿಂತೀನಿ. ಮಧ್ಯಾಹ್ನದ ಊಟಕ್ಕೆ ಈ ರೀತಿ ಮೊಸರು ಕೂಡ ಆ್ಯಡ್ ಆಗಿರುತ್ತೆ. ನನಗೆ ಡೈಲಿ ಮೊಸರು ಕೂಡ ಇರಬೇಕು, ಸೊ ಅದು ಕೂಡ ತುಂಬಾ ಒಳ್ಳೆಯದು. ಇಲ್ಲಿ ಕಡಲೆಕಾಯನ್ನು ಬೇಯಿಸಿದ್ರು, ಸೊ ಪಾಪು ತುಂಬ ಬಿಸಿ ಇತ್ತು ಅಂತ ಹೇಳಿ ಹಾಗೆ ಉಫ್ ಮಾಡಿಕೊಂಡು ತಿಂತಾ ಇದ್ದಾನೆ ನೋಡಿ. ಸುಡ್ತಾ ಇದೆ ಮುಟ್ಬೇಡ ಅಂದರೆ ಹೇಳಿದ್ದು ಕೇಳಲ್ಲ. ಅವ್ನು ಟಚ್ ಮಾಡಿ ಫೀಲ್ ಆದಮೇಲೆ ಸುಮ್ಮನೆ ಆಗ್ತಾನೆ. ಅವನ ಫೇವ್ರೇಟ್ ಕಡಲೆಕಾಯಿ, ಹಸಿ ಕಡಲೆಕಾಯಿ ಆದರೂ ಅಷ್ಟೇ, ಬೇಯಿಸಿರೋದಾದರೂ ಅಷ್ಟೇ. ಅವನು ಬೇರೆ ಏನೇ ಫ್ರೂಟ್ಸು ಇಟ್ಟರು ಮುಂದೆ ಕಡಲೆಕಾಯಿ ಇದ್ದಂಥ ಟೈಮ್ನಲ್ಲಿ ಬೇರೆ ಏನನ್ನು ತಿನ್ನೋದಕ್ಕೆ ಹೋಗೋದಿಲ್ಲ. ಬಟ್ ನನ್ನ ಮಗನ ಅಡ್ವಾಂಟೇಜ್ ಏನಂದರೆ ಏನೇ ಕೊಟ್ಟರು ತಿಂತಾನೆ, ಯಾವುದನ್ನು ಬೇಡ ಅನ್ನೋದಿಲ್ಲ. ಅದೇ ತುಂಬಾ ಖುಷಿ. ಮಗುಗೆ ಊಟ ಮಾಡಿಸೋದೇನೆ ದೊಡ್ಡ ವಿಷಯ ಆಗಿರುತ್ತೆ ಪ್ರತಿ ಸಣ್ಣ ಮಕ್ಕಳ ತಾಯಂದಿರಿಗೆ. ನನ್ನ ಮಗುಗೆ ಆ ಥರ ಏನಿಲ್ಲ. ನಾನು ಏನು ಕೊಡ್ತೀನಿ ಊಟ ಕೂಡ ಮಾಡ್ತಾನೆ, ಹಣ್ಣು ತಿಂತಾನೆ, ಬೇರೆ ಎಲ್ಲ ಡ್ರೈ ಫ್ರೂಟ್ಸ್ ಲಡ್ಡು ಆಗಿರ್ಬೋದು, ಈ ರೀತಿ ಕಡಲೆಕಾಯಿ, ಹಣ್ಣುಗಳು, ತರಕಾರಿ, ಬೇಯಿಸಿರೋ ತರಕಾರಿ ಪ್ರತಿಯೊಂದನ್ನು ಸಹ ತಿಂತಾನೆ. ಟಾನಿಕ್ಸ್ ಆಗಿರ್ಬೋದು, ಏನೇ ಕೊಟ್ಟರು ಔಷಧಿಗಳನ್ನೂ ಕೂಡ ಕುಡಿತಾನೆ. ಇಲ್ಲಿ ಮೇಲ್ಗಡೆ ರೂಮ್ನಲ್ಲಿ ಸ್ವಲ್ಪ ಈ ರೀತಿ ಹಳೆ ಬಟ್ಟೆಗಳನ್ನ ತುಂಬ ಡಂಪ್ ಮಾಡಿದ್ವಿ. ತುಂಬ ಸಾಕ್ಸಸ್ಸು, ಅಂದರೆ ನ್ಯೂ ಬಾರ್ನ್ಸ್ಗೆ ಬೇಕಾಗಿರೋಂಥ ಈ ರೀತಿ ರಾಂಪರ್ಸ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲದೂ ಕೂಡ ಇತ್ತು. ಸುಮ್ಮನೆ ಎಲ್ಲದೂ ಕೂಡ ಪ್ರತಿಯೊಂದೂ ಹೊಸದಾಗಿ ತೊಗೊಳೋದಕ್ಕಾಗೋದಿಲ್ಲ, ಅದು ವೇಸ್ಟ್ ಕೂಡ ಅಷ್ಟೇ. ಸೊ ಇರೋದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಏನೇನಿದೆ ಏನಿಲ್ಲ ತೊಗೋಬೇಕು ಅಂತ ಹೇಳಿ ಲಿಸ್ಟ್ ಮಾಡ್ಕೊಳ್ಳೋಣ ಅಂತ ಸೊ ಹೋಗಿ ಎಲ್ಲದನ್ನು ತೊಗೊಂಡು ಬಂದಿದ್ವಿ. ಸೊ ಎಷ್ಟು ಬೇಕು ಇವಾಗ ಹಾಸ್ಪಿಟಲ್ಗೆ ತೊಗೊಂಡು ಹೋಗೋದಕ್ಕೆ, ತುಂಬ ನೆಸೆಸಿಟಿ ಇರೋವಂಥದ್ದನ್ನು ಸ್ವಲ್ಪ ನೀಟಾಗಿ ವಾಶ್ ಮಾಡಿ ಬ್ಯಾಗನ್ನು ಒಂದು ಪ್ಯಾಕ್ ಮಾಡಿ ಇಟ್ಕೊಂಡಿರೋಣ. ಸಡನ್ನಾಗಿ ಏನಾದರೂ ಡೆಲಿವರಿ ಅಂತ ಅಂದರೆ ಯಾರು ಬೇಕಾದರೂ ಅಲ್ಲಿ ಬ್ಯಾಗ್ ರೆಡಿ ಇದೆ ತೊಗೊಂಬನ್ನಿ ಅಂತ ಹೇಳ್ಬೋದು ಅಂತ ಹೇಳಿ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಯಾಕಂದರೆ ಆಮೇಲೆ ಸಡನ್ನಾಗಿ ಹೇಳಿದಾಗ ಯಾರಿಗೂ ಕೂಡ ಯಾವುದೂ ಸಿಗೋದಿಲ್ಲ, ಪ್ರತಿಯೊಂದೂ ಹೊಸದಾಗಿ ತೊಗೊಳ್ಬೇಕಾಗುತ್ತೆ. ಸೊ ಅದು ವೇಸ್ಟ್ ಅಲ್ವಾ, ಇರೋದನ್ನು ಉಪಯೋಗಿಸ್ಕೊಳ್ಳೋದಕ್ಕಿಂತ ಹೊಸದಾಗಿ ಏನಕ್ಕೆ ತೊಗೊಳ್ಬೇಕು. ಅದಕ್ಕೋಸ್ಕರ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡೋದನ್ನು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಈವ್ನಿಂಗ್ ಕಾಫಿ ಹಾಗೆ ಸಂಜೆಗೆ ಮುದ್ದೆನ ಮಾಡಿದ್ವಿ. ಹಾಯ್ ಎಲ್ರಿಗೂ. ಯಾಕೆ ಪಾಪುವಿನ ಬಟ್ಟೆಗಳನ್ನೆಲ್ಲ ಇಷ್ಟು ಬೇಗ ತೆಗೆದು ವಾಶ್ ಮಾಡ್ಲಿಕ್ಕೆ ಹಾಕಿದ್ದೀರಾ ಅಂತ ಕೇಳ್ತಾ ಇರ್ಬೋದು, ಕ್ವಶನ್ಸ್ ಬರುತ್ತೆ. ಸೊ ಯಾಕಂದರೆ ಇವಾಗ 31 ವೀಕ್ಸ್ ನಡೀತಾ ಇದೆ ನನಗೆ. 31 ವೀಕ್ಸ್ನಲ್ಲಿ ಇದಾದಮೇಲೆ ಯಾವಾಗ ಬೇಕಾದ್ರೂ ಡೆಲಿವರಿ ಆಗ್ಬೋದು ಅಂತ ಹೇಳಿದರು ಹೋದ್ಸಲನೇ ಡಾಕ್ಟರು. ಸ್ಕ್ಯಾನಿಂಗಲ್ಲಿ ಇವಾಗ ಸದ್ಯಕ್ಕೆಲ್ಲ ನಾರ್ಮಲ್ ಇದೆ, ಬಟ್ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಿ ಪ್ರಿಪೇರ್ಡ್ ಅಂತ ಹೇಳಿ. ಬಿಡು ಚಿನ್ನು, ಇದು ನಾಡು, ಇಲ್ಲಿ ಪ್ರಿಪೇರ್ ಆಗಿರಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನನ್ನ ಬಟ್ಟೆಗಳನ್ನ ಕೂಡ ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಜೊತೆಯಲ್ಲಿ ಬರೋವಂಥವ್ರಿಗೆ ತುಂಬಾ ರಿಸ್ಕ್ ಆಗುತ್ತೆ. ನಮ್ಮ ಒಂದು ಥಿಂಗ್ಸ್ ಎಲ್ಲ ಎಲ್ಲಿರುತ್ತೆ ಎಲ್ಲದನ್ನು ಹುಡ್ಕೊಂಡು ಆ ಟೈಮಲ್ಲಿ ಸಡನ್ನಾಗಿ ಬರೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡಿ ಇಟ್ಟಿದ್ರೆ ಯಾವಾಗ ಡೆಲಿವರಿ ಅಂದ್ರೂ ಏನೂ ಟೆನ್ಷನ್ ಇರೋದಿಲ್ಲ, ಓಕೆ ಅಂತ ಹೇಳ್ಬೋದು. ಹಾಗೆ ಏನು ಪ್ರಾಬ್ಲಮ್ಸ್ ಆಗುತ್ತೆ ಅಂತಂದರೆ, ಇವಾಗ ಗರ್ಭಕೋಶ ಓಪನ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ನೀರು ಹೋಗೋವಂಥದ್ದು, ಅಥವಾ ನನಗೆ ಬಿ ಪಿ ಬರೋವಂಥದ್ದು. ಹೋದ್ಸಲ ಕೂಡ ಬಿ ಪಿ ಬಂದಿದ್ದರಿಂದ ಬಿ ಪಿ ಬರ್ಬೋದು, ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗ್ಬೋದು, ಆವಾಗೂ ಡೆವಲಪ್ಮೆಂಟ್ ವೀಕ್ ಆಗಿರ್ಬೋದು, ಏನು ಬೇಕಾದರೂ ಆಗ್ಬೋದು. ಸೊ ಯಾವುದಕ್ಕೂ ಏನೇನೆಲ್ಲ ತುಂಬ ನೆಸೆಸಿಟಿ ಇದೆ, ಸೊ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋಣ ಅಂತ ಹೇಳಿ ಅಷ್ಟೇ. ಸೊ ಹಾಸ್ಪಿಟಲ್ ಬ್ಯಾಗಲ್ಲಿ ಏನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನೆಲ್ಲ ನಾನು ಸಪ್ರೇಟಾಗಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಏನೆಲ್ಲ ತುಂಬಾ ಬೇಕಾಗಿರುತ್ತೆ ಹಾಸ್ಪಿಟಲ್ಗೆ ಹೋಗುವಾಗ ಡೆಲಿವರಿಗೆ, ತಾಯಿಗಾಗಿರ್ಬೋದು ಅಥವಾ ಮಗುಗಾಗಿರ್ಬೋದು, ಏನು ತುಂಬ ನೆಸೆಸಿಟಿ ಇರುತ್ತೆ, ಬೇಕು ತೊಗೊಂಡು ಹೋಗಲೇಬೇಕಾಗಿರೋವಂಥ
ಕೆಲವೊಂದಷ್ಟು ಥಿಂಗ್ಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಮ್ಮ ಮನೆಯಲ್ಲಿ ಆದಷ್ಟು ಎಲ್ಲ ಥರದ್ದು ಕೂಡ ರೆಡಿ ಇದೆ. ಏನೂ ಕೂಡ ಹೊಸದಾಗಿ ಮಗುಗೆ ಅಂತಾಗಲಿ ನನಗೆ ಅಂತಾಗಲಿ ತೊಗೊಳ್ಳೋ ಅಂಥದ್ದೇನು ಇಲ್ಲ. ಇರೋದನ್ನು ಎಲ್ಲದನ್ನು ಒಂದು ಕಡೆ ಮೇಲ್ಗಡೆ ರೂಮ್ನಲ್ಲಿ ಡಂಪ್ ಮಾಡಿದ್ದೀವಿ ಹಳೇದೆಲ್ಲನೂ. ಸೊ ಅದನ್ನು ಹೋಗಿ ತೊಗೊಂಡು ಬಂದು ನೀಟಾಗಿ ವಾಶ್ ಮಾಡಿ ಏನು ಬೇಕೋ ಅದನ್ನು ಮಾತ್ರ ಹಾಸ್ಪಿಟಲ್ಗೆ ತೊಗೊಂಡು ಹೋಗಬೇಕಾಗಿರೋ ಅಂಥದ್ದನ್ನು ತೆಗೆದಿಟ್ಕೊಳ್ಬೇಕು ಅಷ್ಟೇ. ವಾಶ್ ಮಾಡಿಬಿಟ್ಟು ಏನಮ್ಮ ಹಾಯ್ ಮಾಡು. ಹಾಯ್ ಹಾಯ್ ಹಾಯ್. ಏನು ತಿಂತಿರೋದು? ಕಡಲೆಕಾಯಮ್ಮ. ಆ ಥರ ಎಲ್ಲ ಮಾಡಬಾರ್ದು, ಬಿಡು ಬಿಡು. ಹಾಯ್ ಮಾಡು ಅಲ್ಲಿ ಒಂದ್ಸಲ. ಹಾಯ್ ಹಾಯ್ ಎಲ್ರಿಗೂ. ಸೊ ಪಾಪುನ ಬಿಟ್ಟೋಗೋದೇ ಸಮಸ್ಯೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ಒಂದು ಯೋಚನೆ ಅಷ್ಟೇ ಡೆಲಿವರಿ ಟೈಮ್ನಲ್ಲಿ. ಸೊ ನಾರ್ಮಲಾಗಿ ಡೆಲಿವರಿ ಆಗಲಿ ಅಂದರೆ ಮಗುನ NICUಗೆ ಇಡದೇ ಇರೋ ಥರ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ದೇವ್ರನ್ನ ಅಷ್ಟೇ. ಯಾಕೆಂದರೆ ನನ್ನ ಮಗ ಕೂಡ ನಾನು ಅಲ್ಲಿ ವಾರ 15 ದಿನ ಉಳ್ಕೊಳ್ಳೋ ಥರ ಅಂತೂ ಆಗಬಾರ್ದು. ಸೊ ಇವನ್ನ ಕೂಡ ಇಲ್ಲಿ ನೋಡ್ಕೊಳ್ಳೋದಕ್ಕೆ ಮನೆಯಲ್ಲಿ ಒಬ್ಬರು ಇರಬೇಕು. ಅವರಿಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ವೀಕಲ್ಲಿ ಸ್ಕ್ಯಾನಿಂಗ್ ಇದೆ ಮತ್ತು 32 ವೀಕ್ಸಿಗೆ. ಸೊ ಸ್ಕ್ಯಾನಿಂಗ್ ಏನಾಗುತ್ತೆ ಈ ಸಲ ಎಲ್ಲ ನಾರ್ಮಲ್ ಇದ್ದರೆ ಖಂಡಿತ ಏನೂ ಪ್ರಾಬ್ಲಮ್ಸ್ ಇರೋದಿಲ್ಲ ಅಂತ ಅಂದ್ಕೊಳ್ತೀನಿ. ನೋಡಬೇಕು ಸ್ಕ್ಯಾನಿಂಗ್ ಏನಾಗುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಅಷ್ಟರಲ್ಲಿ ಒಂದು ಫೋಟೋಶೂಟ್ ಕೂಡ ತುಂಬ ದಿನದ ಆಸೆ ಅದು. ಹೋದ ಸಲ ಕೂಡ ಫೋಟೋಶೂಟ್ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ದೆ ಪ್ರೆಗ್ನೆನ್ಸಿನಲ್ಲಿ, ಮೆಟರ್ನಿಟಿ ಶೂಟು. ಬಟ್ ಆಗಿರಲಿಲ್ಲ. ಅಂದರೆ ಇವನು ಸಡನ್ನಾಗಿ ಹಾಸ್ಪಿಟಲಿಗೆ ಅಡ್ಮಿಟ್ ಆಗೋ ಥರ ಆಯಿತು. ಅಲ್ಲದೆ ತುಂಬಾ ಭಯ ಇತ್ತು ಕೂಡ, ಟೆನ್ಷನ್ನು. ತುಂಬ ವೆಯ್ಟ್ ಕಡಿಮೆ ಇದ್ದ ಇವನು. ಸೊ ಹಾಗಾಗಿ ಹೋದ ಸಲ ಮಾಡಿಸ್ಕೊಳ್ಳಿಲ್ಲ. ಸೊ ಈ ಸಲ ಕೂಡ ಸಡನ್ನಾಗಿ ಏನಾದರೂ ಅಡ್ಮಿಟ್ ಆಗಬೇಕು ಅಂದರೆ ಸೊ ಅದು ಕೂಡ ಮಿಸ್ ಆಗುತ್ತೆ ಅಲ್ವಾ ಅಂತ ಹೇಳಿ ಆ ಬೇಬಿ ಬಂಪ್ ಅಷ್ಟೊಂದು ಏನು ಕಾಣಿಸ್ಕೊಂಡಿಲ್ಲ ನನಗೆ. ತುಂಬ ಜಾಸ್ತಿ ಇಲ್ಲ ಹೊಟ್ಟೆ ದಪ್ಪ ಏನು. ಬಟ್ ಆದ್ರೂ ಇವಾಗಲೇ ಮಾಡಿಸ್ಕೊಳ್ತೀನಿ ಫೋಟೋಶೂಟು. ಸೊ ಅದನ್ನು ಕೂಡ ನೆಕ್ಸ್ಟು ವ್ಲಾಗ್ಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆಯೇ ನನ್ನ ಚಾನಲ್ ಮಾನಿಟೈಸೇಷನ್ ಆಯಿತಾ ಅಂತ ಹೇಳಿ ಕ್ವಶನ್ಸ್ ಕೇಳ್ತಾಯಿದ್ರಿ. ಅದಕ್ಕೆ ಕೂಡ ನಾನು ಸಪ್ರೇಟ್ ವಿಡಿಯೋನ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು.